ಅಣ್ಣ ನಿಮ್ ಹತ್ರ ಏನೋ ಕೇಳ್ಬೇಕಿತ್ತು. ಕೇಳಮ್ಮ. ಭಾರತಿ ಅಂದ್ರೆ ನಿಮ್ಗೆ ಎಷ್ಟಿಷ್ಟ? ಸ್ವಲ್ಪನಾ ಅಥವಾ ತುಂಬಾ ಇಷ್ಟನಾ? ಅಣ್ಣ ಗಾಬರಿ ಆಗ್ಬೇಡ, ಕೂಲ್ ಕೂಲ್. ಅಣ್ಣ ಅದಕ್ಕೆ ಕೇಳ್ತಾ ಇರೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಯಾವ್ದಕ್ಕಾದ್ರೂ ಒಂದು ಕ್ಯಾನ್ಸರ್ ಮಾಡ್ಲೇಬೇಕು, ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಏನೋ ನೀವು ಹಾವು ಏಣಿ ಆಟ ಆಡೋದ್ ಬಿಟ್ಟು ನನ್ನೇ ಹಾವಿನ ಬಾಯಿಗೆ ಸಿಕ್ಕಾಕ್ಸ್ತಿದ್ದೀರಾ? ನೋಡಿ ಅಣ್ಣ, ನೀವ್ ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ಬೇಜಾರಾಗತ್ತೆ. ಆಯ್ತಮ್ಮ, ಹೇಳ್ತೀನಿ. ಭಾರತಿ ನಮ್ಮ ಅತ್ತೆ ಮಗಳು. ಅವಳ ಮನೆಯವ್ರಿಗೆ ನಾವು ಅಂದ್ರೆ ಆಗದೇ ಇಲ್ಲ. ಆದ್ರೂ ಅವಳಿಗೆ ನಾವು ಅಂದ್ರೆ ಆಯ್ತು. ಚಿಕ್ಕ ವಯಸ್ಸಿಂದ ಅವಳನ್ನ ನೋಡ್ತಾ ಇದ್ದೀನಿ. ಅವಳು ಚೆನ್ನಾಗಿರ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಹಾಗಾದ್ರೆ ಅವ್ಳು ಬೇರೆ ಯಾರನ್ನು ಮದ್ವೆ ಆದ್ರೆ ನಿಮಗ್ ಬೇಜಾರಾಗಲ್ವಾ? ಇಲ್ಲಮ್ಮ, ಅವಳೆಲ್ಲೇ ಇದ್ರು, ಯಾರ ಜೊತೆನೇ ಇದ್ರು ಖುಷಿಯಾಗಿರ್ಲಿ. ನಾವ್ ಇನ್ನೊಬ್ರ ಜೊತೆ ಬಾಳ್ಬೇಕು ಅನ್ನೋದೇ ಸಂತೋಷ ಅಲ್ಲಮ್ಮ. ನಾವು ಒಂಟಿಯಾಗಿದ್ರು ಇನ್ನೊಬ್ರ ಸಂತೋಷಕ್ಕೆ ಕಾರಣ ಆಗ್ತೀವಿ ನೋಡು, ಅದು ಅದು ನಮ್ಮ ಬಾಳಿನ ನಿಜವಾದ ಖುಷಿ. ಭಾರತಿ ಮದ್ವೆಗೆ ಏನಾದ್ರು ನನ್ನನ್ನು ಕರೆದ್ರೆ ನಾನೇ ಖುಷಿಯಾಗಿ ಮುಂದೆ ನಿಂತು ಅಡುಗೆ ಮಾಡ್ಕೊಟ್ಟು ಬರ್ತೀನಿ. ನೋಡಿದ್ರ ಅತ್ಗೆ, ನಮ್ಮ ಅಣ್ಣ ಬಂಧನ ಮೂವಿ ವಿಷ್ಣುದಾದ ತರ ತನ್ ಪ್ರೀತಿ ಹೋದ್ರು ಸರಿ, ಆದ್ರೆ ಲೋಕಕ್ಕೆಲ್ಲ ಅನ್ನ ಹಾಕೋದಕ್ಕೆ ರೆಡಿ ಆಗಿರ್ತಾನೆ. ಅಣ್ಣ, ನೀವೆಷ್ಟು ಒಳ್ಳೆಯವ್ರಾಗಿರೋದೇ ಪ್ರಾಬ್ಲಮ್. ಯಾವಾಗ್ಲೂ ಒಳ್ಳೆ ಹಣ್ಣಿಗೆ ಏಟ್ ಬೀಳೋದು. ಅಲ್ಲಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಕಣ್ಣೀರ್ ಹಾಕಿದ್ರು ಅಂತ ಭಾರತಿ ಮದ್ವೆಗೆ ಒಪ್ಕೊಂಡಿದ್ದಾಳೆ. ನೀವ್ ನೋಡಿದ್ರೆ ಅವಳು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ಲಿ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತಿದ್ದೀರಾ. ಹೀಗಾದ್ರೆ ನಾವ್ ಹೇಗಣ್ಣ ಆಟ ಮುಂದುವರ್ಸೋದು? ಕಾಫಿ ಚೆನ್ನಾಗಿತ್ತಮ್ಮ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಅದ್ಗೆ ಅಣ್ಣನ ಆಟ ಇಷ್ಟೇ, ಬನ್ನಿ ನಾವು ಆಟ ಮುಂದುವರ್ಸೋಣ. ಯಾರು ಹಾವಿನ ಬೈಕ್ ಆಗ್ಲಕ್ಕೋಸ್ಕರ ನೋಡೋಣ. ಹೌದು ಮೈ, ಈಗ ನಾವೇ ಆಟನ ಮುಂದುವರ್ಸ್ಬೇಕು. ಏನಪ್ಪಾ ಕಂಟಿ, ಬೈಕ್ ಸರಿ ಹೋಯ್ತಾ? ಹಾ ಸರ್, ಸ್ಪಾರ್ಕ್ ಪ್ಲಗ್ ಪ್ರಾಬ್ಲಮ್ ಆಗಿತ್ತು, ಸರಿ ಮಾಡಿದ್ದೀನಿ. ಒಂದ್ಸರಿ ಎಲ್ಲ ಚೆಕ್ ಮಾಡ್ಬೇಕಾಗಿತ್ತು, ಸಡನ್ ಆಗಿ ರೋಡ್ ಮಧ್ಯೆ ಕೈ ಕೊಟ್ಬಿಡುತ್ತೆ. ತುಂಬಾ ಹಳೆ ಗಾಡಿ ಅಲ್ಲ ಸರ್, ಅದಕ್ಕೆ. ಅಲ್ಲ ಸರ್, ಎಷ್ಟು ದೊಡ್ಡ ಲಾಯರ್ ನೀವು, ಒಂದು ಕಾರ್ ತಗೊಳ್ಳೋದಲ್ವಾ, ಇನ್ನೂ ಅದೇ ಗಾಡಿ ಲೋಡ್ ಆಗ್ತಿದ್ದೀರಾ? ನನ್ನ ಮೊದಲೇ ಸಂಬಳದಲ್ಲಿ ತಗೊಂಡಿರೋ ಗಾಡಿ ಇದು. ಈ ಗಾಡಿ ತಗೊಂಡಾಗಿದ್ದ ಒಂದು ಕೇಸು ನಾನು ಸೋತಿಲ್ಲ, ಗೊತ್ತಾ? ನನ್ನ ಲಕ್ಕಿ ಗಾಡಿ ಇದು. ಇದೇ ತರ ವಾರಕ್ಕೆ 3 ಸತಿ ಬರ್ತಿದ್ರೆ ನಮ್ಗೂ ಲಾಭನೇ. ಏನೋ ಅಂದಾಗಿತ್ತು? ಎಂತ ಇಲ್ಲ ಸರ್, ಒಳ್ಳೆ ಬೈಕ್ ಅಂದೆ. ಕಂಟಿ, ಎಷ್ಟಾಯ್ತಪ್ಪ? 450. ಸ್ಕ್ಯಾನರ್ ಇದೆಯಾ? ಹಾ, ಅಲ್ಲೊಳಗಿದೆ. ಅಮೌಂಟ್ ಬಂತು ಸರ್. ಕಂಟಿ, ಈ ಫೋಟೋದಲ್ಲಿ ಇರೋರು ಯಾರು? ಓ ಅದಾ, ನನ್ನ ಪಕ್ಕ ನಿಂತಿರೋದು ನಮ್ ದೊಡ್ಡಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ ಚಿಕ್ಕಣ್ಣ, ಅವ್ರ ಪಕ್ಕ ನಿಂತಿರೋ ನಮ್ಮ ಅತ್ತಿಗೆ, ಕೊನೆದಾಗ ನಿಂತಿರೋ ನನ್ನ ತಮ್ಮ, ಕೆಳಗೆ ಕೂತಿರೋ ನಮ್ಮಪ್ಪ. ಕಂಟಿ, ನಿಮ್ ಮನೇಲಿ ಏನಾದ್ರು ಸಮಸ್ಯೆನಾ? ಹಾಗೇನಿಲ್ಲ ಸರ್. ಯಾಕೆ? ಅಲ್ಲ, ನಿಮ್ಮ ಅಣ್ಣ ಅತ್ತಿಗೆ ಏನಾದ್ರು? ಹೇ ಚೇಚೆ, ಇಲ್ಲ ಸರ್. ಏನಾಯ್ತು? ಅಲ್ಲ, ಅದು ತೊಂದರೆ ಇಲ್ಲ ಸರ್. ಎಷ್ಟು ವರ್ಷದಿಂದ ನೀವು ನನ್ನ ಗ್ಯಾರೇಜಿಗೆ ಬರ್ತಾ ಇದ್ದೀರಾ, ನಾನೇನು ಅನ್ಕೊಳ್ಳಲ್ಲ, ಹೇಳಿ ಸರ್. ಕಂಟಿ, ನಿಮ್ಮ ಅಣ್ಣ ಅತ್ತಿಗೆ ಇಬ್ರು ಡಿವೋರ್ಸ್ ಕೇಳಕ್ ಬಂದಿದ್ರು. ಸರಿಯಾಗಿ ನೋಡಿದ್ದೀರಾ ಸರ್? ಪಕ್ಕ ಈ ಫೋಟೋದಲ್ಲಿ ಇರೋರೇ ಬಂದಿದ್ರಾ? ಹೌದು ಕಂಟಿ, ನನಗ್ ಗೊತ್ತಾಗಲ್ವಾ?
ನಿಮ್ಮ ಅಣ್ಣನ ಹೆಸರು ಹರಿ, ಅವ್ರ ವೈಫ್ ಹೆಸರು ಚಂದನ. ಐ ರೈಟ್? ನೋಡ್ಕಂಟಿ, ಮನೇಲಿ ಏನಾದರೂ ಸಮಸ್ಯೆ ಇದ್ರೆ ಎಲ್ಲರೂ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಮದುವೆ ಆಗಿ ಇನ್ನೂ 2 ತಿಂಗಳು ಆಗಿಲ್ಲ, ಇಷ್ಟು ಬೇಗ ಡಿವೋರ್ಸ್ ಅಂದ್ರೆ ಚೆನ್ನಾಗಿರೋದಿಲ್ಲ. ಸುಮ್ಮನೆ ಕೋರ್ಟು ಕೇಸು ಅಂತ ಯಾಕೆ ಕಲಿಬೇಕು ಅಲ್ವಾ? ಸರಿ, ನಾನಿನ್ ಬರ್ತೀನಿ. ಅದಕ್ಕೆ ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನಾನಾ ಇವತ್ತು ಅಣ್ಣಂಗೆ ಹುಷಾರಿಲ್ಲ ಅಲ್ವಾ, ಅದಕ್ಕೆ ಅಡ್ಗೆ ನಾನೇ ಮಾಡೋಣ ಅನ್ಕೊಂಡಿದ್ದೀನಿ. ಅಯ್ಯಯ್ಯೋ, ನೀವಾ? ಯಾಕೆ? ನಾವು ಹುಷಾರ್ ತಗೋಬೇಕು ಅಂತನಾ? ಅಂದ್ರೆ ಸುಮ್ನೆ ನಿಮ್ಗೆ ಯಾಕೆ ಕಷ್ಟ? ಅದಕ್ಕೆ ಇವತ್ತೊಂದಿನ ಹೊರಗಡೆ ಊಟ ಮಾಡಿದ್ರೆ ಆಯ್ತು. ತಪ್ಪು ಮೈ. ಮುತ್ತು ಅಣ್ಣ ದಿನ ನಿಮ್ಮೆಲ್ಲರಿಗೋಸ್ಕರ ಎಷ್ಟೆಲ್ಲ ಮಾಡ್ತಾರೆ, ಅವ್ರಿಗೋಸ್ಕರ ನಾವ್ ಇಷ್ಟು ಚಿಕ್ಕ ಹೆಲ್ಪ್ ಮಾಡಕ್ಕಾಗಲ್ವಾ? ನೀವ್ ಹೇಳೋದೇನು ನಿಜಾನೇ ಅದಕ್ಕೆ, ಆದ್ರೆ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ ಅದಕ್ಕೆ ಅಡಿಗೆ ಮಾಡೋದು. ತರಕಾರಿ ಕಟ್ ಮಾಡ್ಬೇಕು, ಪಾತ್ರೆಗೆ ಅಕ್ಕಿ ಹಾಕ್ಬೇಕು, ಅದ್ರ ತಕ್ಕಂಗೆ ನೀರ್ ಹಾಕ್ಬೇಕು, ಸಾಂಬಾರ್ಗೆ ಉಪ್ಪು ಹಾಕ್ಬೇಕು, ಖಾರ ಹಾಕ್ಬೇಕು, ಜೀರಿಗೆ ಎಲ್ಲ ಹಾಕ್ಬೇಕು. ಅದಕ್ಕೆ ತುಂಬಾ ಕಷ್ಟ ಇದೆ. ಅದಕ್ಕೇನಂತೆ, ನೋಡ್ಕೊಂಡ್ ಮಾಡೋಣ ಬಿಡು. ಎಲ್ಲಿ? ಇಂಟರ್ನೆಟ್ ಅಲ್ಲಿ. ಅಂತೂ ಯುದ್ಧಕ್ಕೆ ಸಿದ್ಧ ಆಗಿದ್ರೆ ನಂಗೆ ಆಯ್ತು. ಹ್ಞೂ, ಮತ್ತೆ ನೀನು ಸೇರ್ಕೊ. ಯಾರು? ನಾನಾ? ಹ್ಞೂ, ನಾವಿಬ್ರೇ ತಾನೇ ಇರೋದು. ಪಾಪ ಅಣ್ಣ ಮಲಗಿದ್ದಾರೆ, ಅವ್ರು ಎದ್ ಬರೋ ಅಷ್ಟ್ರಲ್ಲಿ ಅಡ್ಗೆ ಘಮ ಘಮ ಅಂತಿರ್ಬೇಕು. ಬಾ ಬೇಗ. ಒಂದೇ ನಿಮಿಷ ಅದಕ್ಕೆ. ಯಾ ಯಾ ಹೇಗಿದೆ ನನ್ ಗೆಟಪ್? ಸೂಪರ್. ಆಲ್ ದಿ ಬೆಸ್ಟ್. ಸೇಮ್ ಟು ಯು. ಶುರು ಮಾಡೋಣ. 6 ಜನರಿಗೆ ಎಷ್ಟು ಲೋಟ ಅಕ್ಕಿ ಬೇಕಾಗತ್ತೆ? 6 ಲೋಟ ಹಾಕಿ. 6 ಲೋಟನಾ? ನೋ ಮೈ, ಜಾಸ್ತಿ ಆಗ್ಬೋದೇನೋ. ಇರು, ನಾನು ನೋಡ್ತೀನಿ. ಇದು ನೋಡೋಣ. ಅದಕ್ಕೆ ಗ್ಯಾಸೇ ಆನ್ ಮಾಡಿಲ್ಲ. ಆವಾಗ್ಲೂ ಮರ್ತೋಗ್ತೀನಿ. ಏನ್ರು ಮಾಡ್ತಿದ್ದೀರಾ? ಅಣ್ಣ, ನೀನೋಗಿ ರೆಸ್ಟ್ ಮಾಡು. ಇವತ್ತು ಅಡ್ಗೆ ನಾನು ಹೊತ್ತಿಗೆ ಮಾಡ್ತೀವಿ. ಬೇಡ ಬೇಡ, ನಾನೇ ಮಾಡ್ತೀನಿ. ಇಲ್ಲ ಅಣ್ಣ, ಇವತ್ತು ಅಡ್ಗೆ ನಾನೇ ಮಾಡ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಯು ಜಸ್ಟ್ ವೇಟ್ ಅಂಡ್ ವಾಚ್. ಫಸ್ಟ್ ಕ್ಲಾಸ್ ಅಡ್ಗೆ ರೆಡಿ. ಅಕ್ಕಿ ಅಡುಗೆ ಶುರು ಮಾಡಿ 1 ಅವರ್ ಆಯ್ತು, ತರಕಾರಿನೇ ಬಂದಿಲ್ಲ. ಅದ್ ಬಿಡೋಣ, ಗ್ಯಾಸ್ ಆನ್ ಮಾಡಿರೋದು ಇವಾಗ. ಇವತ್ತು ನಮ್ಗೆ ಫಸ್ಟ್ ಕ್ಲಾಸ್ ಉಪವಾಸ ಗ್ಯಾರಂಟಿ. ಏನಣ್ಣ ಸ್ಪೆಷಲ್ ಇದು? ಓಹೋ, ಸೊಪ್ಪು ತರಕಾರಿ ಎಲ್ಲ ಅಡಿಗೆ ಮನೆ ಪೂರ್ತಿ ಚೆಲ್ಕೊಟ್ ಮಾಡ್ತಿರೋದು ನೋಡಿದ್ರೆ ಊಟ ಭರ್ಜರಿಯಾಗೇ ಇರುತ್ತೆ ಅನ್ಸುತ್ತೆ. ಇವತ್ತು ಫುಲ್ಲು ಫ್ರೀ ಆಗಿದ್ದೀನಿ, ಸರಿಯಾಗಿ ಬ್ಯಾಟಿಂಗ್ ಮಾಡಿದೆ. ಅಣ್ಣ, ಬರೀ ಬ್ಯಾಟಿಂಗ್ ಏನು, ಬರೀ 6, 4 ಹೊಡಿತೀಯಾ? ಯಾಕೆ ಹೇಳು? ಇವತ್ತು ಅಡ್ಗೆ ಮಾಡ್ತಿರೋದು ನಮ್ಮತ್ಗೆ. ಸುಧಾರಿಸ್ಕೊಳ್ಳೋಣ. ಇವಾಗ್ಲೂ ಹಿಂಗಾದ್ರೆ ಹೆಂಗೆ? ಇನ್ನು ಮುಂದೆ ಬ್ಯಾಟಿಂಗ್ ಬೇರೆ ಮಾಡೋದಿದೆ. ಚೇ, ಮೊದಲೇ ಹೇಳೋದಲ್ವೇನೋ? ಹಾ, ಅರ್ಜೆಂಟ್ ಆಫೀಸಿಂದ ಕಾಲ್ ಬಂತು, ಬಾ ಅಂತಿದ್ದಾರೆ, ಈಗಲೇ ಹೋಗ್ಬೇಕು. ಫೋನ್ ಏನು ಹಿಂಗಾಗಿಲ್ಲ? ನಾನು ಹೊರಗಡೆನೆ ಮಾತಾಡ್ಕೊಂಡು ಬಂದೆ ಕಣ. ಹಾಗಾದ್ರೆ ಅಡ್ಗೆ ಮಾಡಿರೋ ಅಡ್ಗೆ ಕತೆ ಏನು? ಆಲ್ರೆಡಿ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ, ಜಾಗ ಇದ್ರೆ ಅಲ್ವಾ ಮತ್ತೆ ತಿನ್ನಕ್ಕೆ. ಪರವಾಗಿಲ್ಲ ಅಣ್ಣ, ನಿನ್ನ ಹೊಟ್ಟೆ ಬಗ್ಗೆ ನನಗ್ ಗೊತ್ತಿಲ್ವಾ? ಕಟ್ಟೆ ಹೊಡೆದ್ರು ನಿನ್ನ ಹೊಟ್ಟೆಗೆ ಏನೂ ಆಗಲ್ಲ. ಊಟ ಮಾಡ್ಕೊಂಡೇ ನಿನ್ ಕೆಲ್ಸಕ್ಕೆ ಹೋಗು.
ಏಯ್ ನೀನ್ ಮುಚ್ಚ ಬಾಯ್ ಸಾಕು. ನೋಡು ನನಗೆ ಅರ್ಜೆಂಟ್ ಆಫೀಸ್ ಹತ್ರ ಹೋಗ್ಬೇಕು, ಊಟ ನೀವೇ ಮಾಡ್ಕೊಳ್ಳಿ, ನನಗೆ ಬೇಡ. ಬಾಯ್ 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 ಬಾಯ್. ಸುಮ್ಮನೆ ಬಂದಿಲ್ವಲ್ಲ ಅಣ್ಣ ಕಿಲಾಡಿ ತಪ್ಪಿಸ್ಕೋಬಿಟ್ಟ. ನಮ್ ಗತಿ ಏನಣ್ಣ? ವಾಸನೆ ಅಂತೂ ಸಖತ್ತಾಗಿ ಬರ್ತಾ ಇದೆ. ಹೇಯ್ ನನ್ ಶರ್ಟ್ ಹಾಕಿ ಹೊಡಿತಿದ್ಯಾ? ತಾಯ ಕೈ ಯಾಕೋ ಹಿಡ್ಕೊಂಡಿದ್ಯಾ? ಬಿಡೋ ಅವ್ನ. ಡಿವೋರ್ಸ್ ಕೇಳಕ್ ಹೋಗಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಡಿವೋರ್ಸ್ ಕೇಳಕ್ ಹೋಗಿದ್ಯಾ? ಕಂಟಿ ತಗಿ ಕೈನಾ. ಕೇಳ್ತಾ ಇದೀನಿ ತಾನೆ, ಕೇಳು ಮೊದ್ಲು. ಲಾಯರ್ ಹತ್ರ ಹೋಗಿದ್ದ ಇಲ್ವಾ? ಏನು ಹೇಳ್ತಿದ್ಯಾ? ಇವನ್ ಯಾಕೋ ಡಿವೋರ್ಸ್ ಕೇಳಕ್ ಹೋಗ್ತಾನೆ? ಅಣ್ಣ ನೀನ್ ಸುಮ್ನೆ ಏನೇನು ಹೇಳ್ಬೇಡ. ಇವ್ರಿಬ್ರು ಡಿವೋರ್ಸ್ ಕೇಳಕ್ಕೆ ಲಾಯರ್ ಸತೀಶ್ ಹತ್ರ ಹೋಗಿದ್ರು. ಅವ್ರು ನನ್ನ ರೆಗ್ಯುಲರ್ ಕಸ್ಟಮರ್. ಬೈಕ್ ರಿಪೇರ್ಗಂತ ಬಂದಾಗ ನನ್ನ ಹತ್ರ ಎಲ್ಲ ಹೇಳಿದ್ರು. ಇಲ್ಲ ಅಂತ ಹೇಳ್ಬಿಡು ನೋಡೋಣ. ಏಯ್ ಏನೋ ಮುಖ ನೋಡ್ತಿದ್ಯಾ? ಹೇಳೋ, ನಾನು ಹೇಳ್ತಾನೆ ಸುಳ್ಳ? ಇದಕ್ಕೆ ನೀನು ಅಷ್ಟು ಕಷ್ಟಪಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಮದುವೆ ಆಗಿದ್ದು. ನಾವೆಲ್ಲ ನಿನಗೆ ಹೆಲ್ಪ್ ಮಾಡಿದ್ದು 2 ತಿಂಗಳಿಗೆ ಡಿವೋರ್ಸ್ ತಗೊಳ್ಳಿ ಅಂತಾನೇನೋ? ಹೇಳೋ, ಬಾಯ್ ಬಿಡು, ಹೇಳೋ. ನೋಡಿ, ಇವ್ರನ್ನ ಬಿಡಿ, ಇದ್ರಲ್ಲಿ ಇವ್ರದೇನು ತಪ್ಪಿಲ್ಲ. ನಾನೇ ಡಿವೋರ್ಸ್ ಕೇಳಿದ್ದು. ನೀವ್ ಡಿವೋರ್ಸ್ ಕೇಳಿದ್ರ? ಯಾಕತ್ಗೆ ನಿಮಗ್ ನಮ್ಮ ಮನೆ ಇಡಿಸ್ಲಿಲ್ವಾ? ನಮ್ಮನ್ನೆಲ್ಲ ಬಿಟ್ಟೋಗ್ತೀರ ಅತ್ಗೆ? ನೀನ್ ಹೇಳಿರೋ ಸುಳ್ಗೆ ತಾನೆ ಅದಕ್ಕೆ ಡಿವೋರ್ಸ್ ಕೇಳಿರೋದು. ಮನೆ ಬಗ್ಗೆ ಸುಳ್ಳು, ನಮ್ ಬಗ್ಗೆ ಸುಳ್ಳು, ಅದಕ್ಕೆ ಕೆಲ್ಸದ ಬಗ್ಗೆನೂ ಸುಳ್ಳು, ಎಲ್ಲಾದ್ರಲ್ಲೂ ಸುಳ್ಳು ಹೇಳಿದ್ಯಾ? ನಿನ್ ಹಣೆ ಬರ ಎಲ್ಲ ಗೊತ್ತಾಗಿ ಇಂಥ ಸುಳ್ಗಾರನ್ ಜೊತೆ ಹೇಗಪ್ಪ ಜೀವನ ಮಾಡೋದು ಅಂತಾನೆ ಅದಕ್ಕೆ ಇವತ್ತು ಡಿವೋರ್ಸ್ ಕೇಳಿರೋದು. ಎಷ್ಟು ಸಲ ನಾನು ಅಣ್ಣ ಹೇಳಿದೀವಿ ಸುಳ್ಳು ಹೇಳ್ಬೇಡ ಹೇಳ್ಬೇಡ ಅಂತ. ನಮ್ಮ ಮಾತು ಕೇಳಿದ್ಯೇನೋ ನೀನು? ಏನಣ್ಣ ಇಷ್ಟೆಲ್ಲ ಕೇಳಿದ್ರು ನೀನ್ ಸುಮ್ನೆ ನಿಂತಿದ್ಯಾ? ಓ, ಇವ್ರಿಬ್ರು ಡಿವೋರ್ಸ್ ತಗೊಂಡು ಬೇರೆ ಆದ್ರೆ ನಿನಗೆ ಸಂತೋಷ ಅನ್ಸುತ್ತಲ್ಲ? ಎಷ್ಟು ದೊಡ್ಡ ವಿಷಯ ಹೇಳಿದ್ರು ಎಷ್ಟು ಆರಾಮಾಗಿ ನಿಂತಿದ್ಯಾ ನೋಡು. ನಿನಗ್ ಮೊದ್ಲಿಂದಾನು ಎಲ್ಲ ಗೊತ್ತಿತ್ತು ತಾನೆ? ನಮ್ಮಿಂದ ವಿಷಯ ಮುಚ್ಚಿಟ್ಟಿದ್ಯಾ ಅಲ್ಲ? ಕಂಟಿ ನಾನು ಅವತ್ತೊಂದಿನ ಹರಿನೂ ಅತ್ಕೇನು ಬ್ಯಾಗ್ ತಗೊಂಡು ಹೋಗಿದ್ರು. ನನ್ಗೆ ಅವತ್ತೇ ಅನುಮಾನ ಬಂದಿತ್ತು ಅಣ್ಣ. ವಾಪಸ್ ಬಂದಾಗ ಕೇಳಿದ್ರೆ ಏನೇನೋ ಕಾರಣ ಹೇಳಿ ನಮ್ಮ ಬಾಯಿ ಮುಚ್ಚಿದ್ರಿ. ಅವತ್ತೇ ಅದಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರು. ಅದು ನಿಜ ತಾನೆ? ಇವರಿಬ್ರು ಗುಟ್ಟೇನು ಅಂತ ನಿನಗ್ ಗೊತ್ತು ಅಣ್ಣ. ಆದ್ರೂ ನೀನ್ ಬಾಯ್ ಬಿಡ್ತಿಲ್ಲ.
ಹೇಳೋಣ ಹೇಳೋಣ, ನನ್ಗೆ ಇವತ್ತು ನಿಜ ಗೊತ್ತಾಗ್ಬೇಕು. ನೀನ್ ಎಲ್ಗೋ ಹೋಗ್ತಿದ್ಯಾ? ನನ್ಗೆ ಉತ್ತರ ಕೊಟ್ಟೋಗು. ಅದ್ರ ಅವಶ್ಯಕತೆ ನಿನಗಿಲ್ಲ. ನಾನು ಯಾಕೋ ನಿಮ್ಗೆ ಹೇಳ್ಬೇಕು? ನಿನ್ ಗುಟ್ಟಲ್ಲ ನನ್ಗೆ ಗೊತ್ತಾಗ್ಬೇಕು. ಹೌದು, ನಾವಿಬ್ರು ಡಿವೋರ್ಸ್ ಕೇಳಕ್ ಹೋಗಿದ್ವಿ. ಸದ್ಯದ್ರಲ್ಲ ನಾವಿಬ್ರು ಬೇರೆ ಬೇರೆ ಆಗ್ತಿದ್ವಿ. ಯಾಕೆ ಸಂತೋಷನಾ? ನಿನ್ಗೇನಾದ್ರೂ ಕಷ್ಟನಾ? ಕಷ್ಟ ಆದ್ರೆ ಏನು, ಮನೆ ಬಿಟ್ಟು ಹೋಗ್ತೀನಿ. ಅದೇ ತಾನೇ ನಿನ್ಗೂ ಬೇಕಾಗಿರೋದು. ನಿನ್ ಮನೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ನಿನಗೆ ಇಷ್ಟ ಆದಾಗ ಮದುವೆ ಆಗ್ತಾ, ನಿನ್ ಮನ್ಸಿಗೆ ಬಂದಾಗ ಡಿವೋರ್ಸ್ ಕೊಟ್ಟು ಹೋಗ್ತಾ ಇರ್ತೀಯ ಅಲ್ವಾ? ಅಲ್ಲಿಗೆ ನಮ್ ಮನೆ ಸಮಸ್ಯೆ ಸರಿ ಹೋಗ್ಬಿಡುತ್ತೇನೋ? ಸರಿ, ನೀನು ಎಲ್ಲಾದ್ರೂ ಹೋಗಿ ಹಾಳಾಗೋಗು. ನನ್ಗೆ ಕಾರಣ ಹೇಳ. ನೀವ್ ಯಾಕೆ ಡಿವೋರ್ಸ್ ಕೇಳಿದ್ರಿ? ಅಕ್ಕೆ ಯಾಕದ್ಗೆ ನಮ್ನೆಲ್ಲ ಬಿಟ್ಟು ಹೋಗ್ತಿದ್ದೀರಾ? ನಾವ್ ಸರಿ ಇಲ್ವಾ? ನಮ್ಮಿಂದ ಏನಾದ್ರು ತೊಂದರೆ ಆಗ್ತಿದ್ಯಾ ಅದ್ಗೆ? ಅಣ್ಣ ಸುಳ್ಳು ಹೇಳ್ದ ಅಂತನಾ? ಇನ್ಮೇಲೆ ಅವ್ನು ಸುಳ್ಳು ಹೇಳಲ್ಲ, ಆಗ ನಾವ್ ನೋಡ್ಕೋತೀವಿ. ಪ್ಲೀಸ್ ಅದ್ಗೆ ನೀವು ಮಾತ್ರ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಅದ್ಗೆ. ನೀವು ನಮ್ಮನ್ ಬಿಟ್ಟೋದ್ರೆ ಮತ್ತೆ ಈ ಮನೆ ತಾಯಿ ಇಲ್ದಿರೋ ಗುಡಿ ಆಗ್ಬಿಡುತ್ತೆ ಅದ್ಗೆ. ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗೆ ಆಧಾರ, ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ. ಅಣ್ಣ, ನಾನು ಎಲ್ಲ ಹೇಳ್ತೀನಿ. ಇನ್ನ ನಿಂದ ಮುಚ್ಚಿಡಕ್ಕಾಗಲ್ಲ. ಇಲ್ಲಿ ನಡೆದಿರೋ ಎಲ್ಲ ಸಮಸ್ಯೆಗೂ ನಾನೇ ಕಾರಣ. ಹರಿ ಹತ್ರ ಡಿವೋರ್ಸ್ ಕೇಳಿದ್ದು ನಾನೇ. ಅದ್ರ ಅವಶ್ಯಕತೆ ಇರೋ ನಂಗೆ. ಈ ಮದ್ವೆ ಅಣ್ಣ, ಅದಕ್ಕೆ ಏನು ಹೇಳಕ್ ಬರ್ತಾ ಇದಾರ್ತಾನೆ. ನೀನ್ ಯಾಕಣ್ಣ ಅನ್ನ ತಡೀತಿದ್ಯಾ? ನಾನೆಲ್ಲ ಹೇಳ್ತೀನಿ ಕಂಟಿ. ಇಷ್ಟೆಲ್ಲ ಆದ್ಮೇಲೂ ಸತ್ಯ ಮುಚ್ಚಿಟ್ಟು ಏನೂ ಪ್ರಯೋಜನ ಇಲ್ಲ. ಹರಿಚಂದನ ಮದುವೆಯಾಗಿ ಮನೆಗೆ ಬಂದಾಗ ನಿಮ್ಮೆಲ್ಲರೂ ತರ ನಾನು ಖುಷಿ ಪಟ್ಟೆ. ಅವರಿಬ್ರು ಸಂತೋಷವಾಗಿರ್ಬೇಕು ಅಂತ ನಾವೆಲ್ಲ ಸೇರಿ ರಿಸೆಪ್ಷನ್ ಅರೇಂಜ್ ಮಾಡಿದ್ವಿ. ಆ ದಿನ ಚಂದನ ನಾನು ರಿಸೆಪ್ಷನ್ಗೆ ಬರಲ್ಲ ಅಂತ ಹರಿ ಜೊತೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ನೀವೆಲ್ಲರೂ ಅನ್ಕೊಂಡಿರೋ ಹಾಗೆ ಮದ್ವೆ ನಿಜವಾದ ಮದ್ವೆನೇ ಅಲ್ಲ. ನಮ್ಮ ಮನೆಯವ್ರನ್ನ ನಮ್ಸಕ್ಕಾಗಿರೋ ನಾಟಕದ ಮದ್ವೆ. ನನ್ನಿಂದ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ಏನ್ ನಡೀತಿದೆ ಅನ್ನೋ ಕುತೂಹಲದಲ್ಲಿ ನಾನೇ ನೇರವಾಗಿ ಹೋಗಿ ಚಂದನನ್ನ ಕೇಳಿದೆ. ಆಗ್ಲೇ ನನಗೆಲ್ಲ ವಿಷಯನೂ ಗೊತ್ತಾಗಿತ್ತು. ಇದು ನಿಜವಾಗ್ಲೂ ನಡೆದಿರೋ ಮದುವೆ ಅಲ್ಲ ಕಂಟಿ. ಹರಿ ಚಂದನ ಮನೆಗೆ ಡ್ರೈವರ್ ಆಗಿ ಮಾತ್ರ ಹೋಗಿತ್ತು. ರಿಸೆಪ್ಷನ್ ದಿನ ನಮ್ಗೆ ಯಾರಿಗೂ ಅವಮಾನ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಚಂದನ ತನ್ನ ಮನಸ್ಸಲ್ಲೇ ನೋವನ್ನೆಲ್ಲ ಇಟ್ಕೊಂಡು ಸ್ಟೇಜ್ ಮೇಲೆ ಬಂದು ನಿಂತಿತ್ತು.
ಅವತ್ತು ನಮ್ಮ ಪಾಲಿಗೆ ಅವಳ ಅಮ್ಮ ಆದ್ಲು. ಆದ್ರೆ ಅವ್ರ ದೃಷ್ಟಿಲಿ ಹರಿ ಹೆಂಡತಿ ಆದ್ಲು. ನಾನು ಅವತ್ತೆ ಚಂದನಿಗೆ ಮಾತು ಕೊಟ್ಟೆ ಕಣ್ರಿ, ಇನ್ ಮುಂದೆ ಯಾವತ್ತೂ ನಿನ್ ನಿರ್ಧಾರಕ್ಕೆ ವಿರುದ್ಧವಾಗಿ ನಾನು ಹೋಗಲ್ಲ, ನಿನಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಮ್ಮ ಅಂತ ಹೇಳ್ದು.